ಒಂದೇನೋ ಜೀವನದಲ್ಲಿ ಸಾಧನೆ ಮಾಡಿದಂಥ ಖುಷಿ. ಅದು ಯಾಕಂದರೆ ಆ ಸಾಧನೆ ಹಿಂದೆ ನನಗೆ ನೆರಳಾಗಿ ನಿಂತಂಥ ಯಕ್ಷಗಾನ. ಆ ಯಕ್ಷಗಾನದಿಂದ ಇವತ್ತಿಗೆ ರವಿ ಬಸ್ರೂರು ಏನೋ ಸಂಗೀತ ಕ್ಷೇತ್ರದಲ್ಲಿ ಏನೋ ಒಂದು ಹಂತದ ಸಾಧನೆ ಮಾಡದಿದ್ದರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ. ಆ ಯಕ್ಷಗಾನ ಇಲ್ಲದಿದ್ದರೆ ಬಹುಶಃ ಆ ಗಾಳಿ ಮೂಲಕ ಹಾಡುಗಳ ಭಾಗವತಿಕೆ ಆಗಿರಲಿ, ತಾಳಮದ್ದಲೆ ಆಗಿರಲಿ, ಇದೆಲ್ಲ ಗಾಳಿ ಮೂಲಕ ನಮ್ಮ ಮೆದ್ಲಿಗೆ ಹೋಗದೇ ಇದ್ದರೆ ಬಹುಶಃ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ನಾನು ಈ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ನಾನು ಅದರಿಂದ ಏನು ಪಡೆದಿದ್ದೀನಿ ಅದನ್ನು ರಿಗ್ರೆಟ್ ಥರದಲ್ಲಿ ನಾನು ಕೊಡಬೇಕು. ಆ ಕಲೆಯನ್ನು ಸ್ವಲ್ಪ ಬೆಳಕಿ ತರಬೇಕು. ನಾನು ಏನದರಿಂದ ಒಂದಿಷ್ಟು ಜೀವನದಲ್ಲಿ ಚೌಕಟ್ಟನ್ನು ಕಟ್ಕೊಟ್ಟಿದ್ದೀನಿ, ಏನೊಂದು ಹಂತದ ಒಂದು ಸಾಧನೆ ಮಾಡಿದ್ದೀನಿ, ಇದು ಉಳಿದವರಿಗೂ ಸಿಗೋ ಥರ ಆಗಬೇಕು. ಏನು 3 ಜಿಲ್ಲೆಗೆ ಅಂತ ಇದೆ, ಆ 3 ಜಿಲ್ಲೆಗೆ ಬಿಟ್ಟು ಹೊರಗಿನವರಿಗೂ ಇದರ ವೈವಿಧ್ಯತೆ ಗೊತ್ತಾಗಬೇಕು, ಇದರ ಘನತೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ಮಾಡಿದ್ದೇನೆ. ಇದು ಯಕ್ಷ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕಲ್ಚರು, ನಮ್ಮ ಕಲೆಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ. ಭಾಳ ಖುಷಿಯಾಗ್ತಿದೆ. ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದಂಥ ಖುಷಿ, ಆತ್ಮತೃಪ್ತಿ ನನಗಿದೆ. ಸೊ ಎಲ್ಲ ಜನರಲ್ಲೂ ನನ್ನಿಂದ ಒಂದು ವಿನಂತಿ, ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ಒಂದು ಯಕ್ಷಗಾನದ ಕಲೆಗೆ ನಿಮ್ಮಿಂದ ಆದಂಥ ಒಂದು ಗೌರವ ಸಿಗಲಿ, ಅದರ ಮೆರುಗನ್ನು ಅದು ಪಡೀಲಿ ಅಂತ ನನ್ನ ಆಶಯ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾವನ್ನು ನೋಡಿ, ಎಲ್ಲರಿಗೂ ಆಶೀರ್ವಾದ ಮಾಡಿ.